ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆಗಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ DSC-1 NEP ಬಂದಿದೆ. DSC-1 ಕೆಮಿಸ್ಟ್ರಿ ನಾವು ತೊಗೊಂಡಿದ್ರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ 4 ಯೂನಿಟ್ ಇದೆ. ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 2 ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 3 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಯೂನಿಟ್ 4 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿ ಇರ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು. ಫುಲ್ ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಯೂನಿಟ್ 2ದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದೆ ನಿಮ್ಮ ಸಿಲೆಬಸ್ ಪ್ರಕಾರ. 4 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 5ನೇ ವಿಡಿಯೋ, ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಅಂತ, which is a Schrödinger equation. Schrödinger equation can solve many problems. One such problem can be easily, with a simple explanation, can be solved with a particle in 1 dimensional box. ಸೊ ಇದನ್ನು ನಿಮಗೆ 5 ಮಾರ್ಕ್ಗೆ ಕೇಳ್ತಾರೆ. ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಕೇಳ್ಬೋದು, ವಿತ್ ರೆಸ್ಪೆಕ್ಟ್ ಟು ವಿ ಕೇಳ್ಬೋದು. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು. ಈ ಡೆರಿವೇಷನ್ ನಿಮಗೆ ಇದ್ದೇ ಇರುತ್ತೆ. 5 ಮಾರ್ಕ್ ಕ್ವಶನು, ಇಂಪಾರ್ಟೆಂಟ್ ಕ್ವಶನು. ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಅಂತ ಕೇಳ್ತಾರೆ, ಅಥವಾ ಸ್ಕ್ವಾಡಂಜರ್ ಈಕ್ವೇಷನ್ ಫಾರ್ 1 ಡೈಮೆನ್ಷನ್ ಅಂತ ಕೇಳ್ತಾರೆ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಬರೆದ್ರೆ ಈಸಿ ಆಗುತ್ತೆ. ನೋಡೋದಕ್ಕಷ್ಟೇ ತುಂಬ ಕಷ್ಟ ಅನಿಸುತ್ತೆ, ಡಿಫಿಕಲ್ಟ್ ಅನಿಸುತ್ತೆ. ಸೊ ನಿಮ್ಗಿರೋವಂಥ ಪ್ರೀವಿಯಸ್ ನಾಲೆಡ್ಜ್ ಏನಿದೆಯಲ್ಲ, ಆ ನಾಲೆಡ್ಜ್ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ಸ್ಕ್ವಾಡಂಜರ್ ಈಕ್ವೇಷನ್ನ ತೊಗೊಂಡು ಪಾರ್ಟಿಕಲ್ ಇನ್ 1 ಡೈಮೆನ್ಷನ್ಗೆ ನಾವು ಸೊಲ್ಯೂಷನ್ನ ಹುಡುಕಬೇಕಾಗತ್ತೆ. ಫಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಕ್ವಾಡಂಜರ್ ಈಕ್ವೇಷನ್ ಅಂದರೆ ಏನು, ಅದ್ರಲ್ಲಿ ಬರುವಂಥ ಟರ್ಮ್ಗಳು ಏನು. ಇಟ್ಸ್ ಅ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಕ್ಸಾಕ್ಟ್ ಪೊಸಿಷನ್ ಆಫ್ ದಿ ಎಲೆಕ್ಟ್ರಾನ್ ಇನ್ ಎ ಆರ್ಬಿಟ್. ಅದಕ್ಕೆ ನಾವೇನಂತ ಕರಿತೀವಿ, ಸ್ಕ್ವಾಡಂಜರ್ ಈಕ್ವೇಷನ್ ಅಂತ ಕರಿತೀವಿ. ಆ ಸ್ಕ್ವಾಡಂಜರ್ ಈಕ್ವೇಷನ್ ಇಸ್ ಎ ಡಿಫರೆನ್ಷಿಯಲ್ ಸೆಕೆಂಡ್ ಆರ್ಡರ್ ಈಕ್ವೇಷನ್. ಅದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ದು ಮಾಡ್ತಾ ಹೋಗ್ಬೋದು. ಪಾರ್ಟಿಕಲ್ 1 ಡೈಮೆನ್ಷನಲ್ ಬಾಕ್ಸ್ ಅಂತ ನೀವು ತಗೊಳ್ಳೋದಾದರೆ, ಸೊ ನಿಮಗೆ ಗೊತ್ತು, ಯಾವುದೇ ಒಂದು ಎಲೆಕ್ಟ್ರಾನ್ ವೆನ್ ಇಟ್ ಇಸ್ ಮೂವಿಂಗ್, ಇಟ್ ಗೋಯಿಂಗ್ ಟು ಹ್ಯಾವ್ 2 ಟೈಪ್ ಆಫ್ ಮೂವ್ಮೆಂಟ್. ಒಂದಕ್ಕೆ ಪಾರ್ಟಿಕಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ವೇವ್ ಮೋಷನ್ ಅಂತ ಕರಿತೀವಿ. ಸೊ ಎರಡೂ ನಾವು ಕನ್ಸಿಡರ್ ಮಾಡಿಕೊಂಡು ಹೇಗೆ ನಿಮ್ಮ ಪಾರ್ಟಿಕಲ್ಲು ಇನ್ ಎ ಕ್ಲೋಸ್ಡ್ ಕಂಟೈನರ್ ವಿಚ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 1 ಡೈಮೆನ್ಷನ್, ಹೌ ಇಟ್ ಗೋಯಿಂಗ್ ಟು ಪ್ರಾಪಗೇಟ್, ಹೌ ಇಟ್ ಗೋಯಿಂಗ್ ಟು ಮೂವ್ ವಿತ್ ಇನ್ ಎ ಬಾಕ್ಸ್, ಅದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಸೊ ಇನ್ ಆರ್ಡರ್ ಟು in order that the particle may remain within the box, it is essential to assume that the potential energy on and outside the wall is very high, which is equal to infinity, so that as soon as the particle reaches the wall, it reflected back into the box. ಈಗ ನೀವೇನು ಮಾಡ್ತಾ ಇದ್ದೀರಾ, ಒಂದು ಬಾಕ್ಸ್ನ ತೊಗೊಂಡಿದ್ವಿ. ಆ ಬಾಕ್ಸ್ಗೆ ಏನಾಗಿದೆ, ವಾಲ್ಗಳಿದೆ, 2 ಕಡೆಗೆ ವಾಲ್ ಇದೆ. ನೀವೀಗ ಹಿಂಗೆ ಇಮ್ಯಾಜಿನ್ ಮಾಡ್ಕೋಬೇಕು ಅಂದರೆ, ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ರೇಂಜ್ ಹೆಂಗಿದೆ ಅಂದರೆ, ನೆಕ್ಸ್ಟ್ ಸ್ಲೈಡಲ್ಲಿ ಚಿತ್ರ ತೋರಿಸ್ತೀನಿ ನನಗೆ. ಸೊ 0 to A ಅಲ್ಲಿಗೆ ಮೂವ್ ಆಗ್ತಾ ಇದೆ. ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ನಿಮ್ಮ ಪಾರ್ಟಿಕಲ್ಲು ಮೂವ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಆ ವಾಲ್ಗೆ ಏನಿದೆ, ಔಟ್ಸೈಡ್ ದಿ ವಾಲ್ದು ಎನರ್ಜಿ ಏನಾಗುತ್ತೆ, ನಿಮ್ಮದು ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, ತುಂಬ ಹೈ ಇರುತ್ತೆ ಕಂಪೇರ್ಡ್ ಟು ದಟ್ ವಿತ್ ಇನ್ ದಿ ಬಾಕ್ಸ್. ಅಥವಾ ಅಟ್ ದಿ ಸೈಡ್ಸ್ ಆಫ್ ದಿ ವಾಲ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಅದನ್ನು ಕರಿತೀವಿ ಇನ್ಫಿನಿಟಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಚಿತ್ರದಲ್ಲಿ ಇರೋ ಥರ ನಾವೇನು ಮಾಡಬೇಕಾಗತ್ತೆ, ಒಂದು ಪಾರ್ಟಿಕಲ್ನ ತೊಗೊಂಡಿದ್ವಿ. ಆ ಪಾರ್ಟಿಕಲ್ ವೇರ್ V is equal to 0, ಆ ರೀಜನಲ್ಲಿ ನಿಮ್ಮ ಪಾರ್ಟಿಕಲ್ ಇದೆ, ವಿಚ್ ಈಸ್ ಮೂವಿಂಗ್ ಫ್ರಮ್ ದಿ ರೀಜನ್ 0 to L. ಮಿನಿಮಮ್ 0 ಇದೆ, ಮ್ಯಾಕ್ಸಿಮಮ್ L ಇದೆ. ಅಲ್ಲಿಗೆ ಮೂವ್ ಆಗ್ತಿದೆ ಅಂತ ನಾವೀಗ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇವೆರಡು ಏನೋ ಡಾರ್ಕ್ ಬ್ಲೂ ಕಲರ್ ಇರುವಂಥದ್ದು ವಾಲ್ ಇದೆ. ಆ ವಾಲಲ್ಲಿ ಇರ್ಬೋದು, ಔಟ್ಸೈಡ್ ದಿ ಬಾಕ್ಸ್ ಇರ್ಬೋದು. ಅಲ್ಲಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ, ಇನ್ಫೈನೈಟ್ ಇರುತ್ತೆ, ದಟ್ ಇಸ್ ಈಕ್ವಲ್ ಟು ಇನ್ಫೈನೈಟ್ ಅಂತ ಹೇಳ್ತಾರೆ. ವಿತ್ ಇನ್ ದಿ ಬಾಕ್ಸ್ ಏನಾಗುತ್ತೆ, V is equal to 0. ಸೊ ಈಗ ನೀವು ಇಲ್ಲಿ 3 ರೀಜನ್ಗಳನ್ನ ನೀವು ನೋಡ್ತಾ ಇರ, ರೀಜನ್ 1, ರೀಜನ್ 2, ರೀಜನ್ 3. ರೀಜನ್ 1 and 3 ರಿಮೈನ್ಸ್ ದಿ ಸೇಮ್ ಔಟ್ಸೈಡ್ ದಿ ಬಾಕ್ಸ್. ರೀಜನ್ 2 ಏನಿದೆಯಲ್ಲ, ವಿತ್ ಇನ್ ದಿ ಬಾಕ್ಸ್ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ವೇವ್ ಫಂಕ್ಷನ್ನ ತಗೊಳ್ತೀವಿ. ವೇವ್ ಫಂಕ್ಷನ್ ಏನಿದೆಯಲ್ಲ, ಇನ್ ದಿ ಸ್ಕ್ವಾಡಂಜರ್ ವೇವ್ ಇಕ್ವೇಷನ್, ದಟ್ ಈಸ್ ಇನ್ ಓನ್ಲಿ 1 ಡೈರೆಕ್ಷನ್. ಇಟ್ ಈಸ್ ಬಿಕಾಸ್ ಇಟ್ಸ್ ಅ 1 ಡೈಮೆನ್ಷನಲ್ ಪಾರ್ಟಿಕಲ್ ಇನ್ 1 ಡೈಮೆನ್ಷನ್ ಅಂತ ಹೇಳ್ತಾ ಇದ್ದೀವಿ. ನೀವು ಸ್ಕ್ವಾಡಂಜರ್ ಈಕ್ವೇಷನ್ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಕೋಆರ್ಡಿನೇಟ್ ಇನ್ ಆಲ್ 3 ಕೋಆರ್ಡಿನೇಟ್ಸ್. ಆದರೆ ನಾವು ಇಲ್ಲಿ ಏನು ತೊಗೊಳ್ತಾ ಇದ್ದೀವಿ, ಸ್ಕ್ವಾಡಂಜರ್ ಈಕ್ವೇಷನ್ ವಿಚ್ ಗೋಯಿಂಗ್ ಟು ಕೋಆರ್ಡಿನೇಟ್ ಓನ್ಲಿ ಇನ್ 1 ಡೈರೆಕ್ಷನ್, ದಟ್ ಈಸ್ ಎಕ್ಸ್ ಡೈರೆಕ್ಷನ್ ಅಂತ ತೊಗೊಳ್ತಾ ಇದ್ದೀವಿ. ಹಾಗಾಗಿ ನಮ್ಮದು ಸ್ಕ್ವಾಡಂಜರ್ ಈಕ್ವೇಷನ್ ಏನಾಗುತ್ತೆ ಅಂದರೆ, psi divided by x squared plus 8 pi squared m h squared e minus v into psi. Psi is the wave function with respect to x coordinate. ಹಾಗಾಗಿ ನಾವಲ್ಲಿ x squared ಅಂತ ತಗೊಂಡಿದ್ವಿ. ಇದು ಸ್ಕ್ವಾಡಂಜರ್ ಈಕ್ವೇಷನ್ 3 ಡೈರೆಕ್ಷನ್ ಇಲ್ಲ, ಒಂದೇ ಒಂದು ಡೈರೆಕ್ಷನ್ ಇದೆ. ಹಾಗಾಗಿ ಸ್ಕ್ವಾಡಂಜರ್ ಈಕ್ವೇಷನ್ ನಾವಿಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ.
ನಾವೀಗ ಏನು ಮಾಡಬೇಕು, ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಸೈಡ್ ದಿ ಬಾಕ್ಸ್, ಔಟ್ಸೈಡ್ ದಿ ಬಾಕ್ಸ್ ಏನಾಗುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಔಟ್ಸೈಡ್ ದಿ ಬಾಕ್ಸ್ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ, ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್ ಏನಾಗುತ್ತೆ, ಎಲ್ಲಿ ವಿ ಇದೆಯಲ್ಲ, ವಿ ಇಸ್ ನಥಿಂಗ್ ಬಟ್ ದಿ ಪೊಟೆನ್ಷಿಯಲ್ ಎನರ್ಜಿ. ಸೊ ನಮ್ಮ ಸ್ಕ್ರಾಡಿಂಜರ್ ವೇವ್ ಈಕ್ವೇಷನಲ್ಲಿ ಇ ಮೈನಸ್ ವಿ ಏನಿದೆಯಲ್ಲ, ಆ ವಿ ಜಾಗಕ್ಕೆ ನಾವೇನು ಮಾಡ್ತೀವಿ, ಇನ್ಫಿನಿಟಿ ಹಾಕ್ಕೊಳ್ತೀವಿ. ಆ ಇನ್ಫಿನಿಟಿ ಹಾಕೊಂಡಾಗ ಇಲ್ಲಿ ನೋಡ್ಕೊಳ್ಬೇಕು ನೀವು, ಸಿಂಪಲ್ ಆಗಿದೆ, ನೋಡೋದಕ್ಕಷ್ಟೇ ಇರುತ್ತೆ, ಸಿಂಪಲ್ ಚೇಂಜಸ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತು, ವಿ ಆರ್ ಫೈಂಡಿಂಗ್ ಔಟ್ ದಿ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಔಟ್ಸೈಡ್ ದಿ ಬಾಕ್ಸ್. ಔಟ್ಸೈಡ್ ದಿ ಬಾಕ್ಸು ಪೊಟೆನ್ಷಿಯಲ್ ಎನರ್ಜಿ ಏನಾಗಿದೆ, ಇನ್ಫಿನಿಟಿ ಆಗಿದೆ. ಇದು ನಂದು ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್. ಸ್ಕ್ರಾಡಿಂಜರ್ ವೇವ್ ಈಕ್ವೇಷನಲ್ಲಿ ಎಲ್ಲಿ ವಿ ಬಂದಿದೆಯಲ್ಲ, ವಿ ಜಾಗಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಇನ್ಫಿನಿಟಿ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತು, ಈ ನೆಗ್ಲೆಕ್ಟಿಂಗ್ ಇ ಇನ್ ಕಂಪ್ಯಾರಿಸನ್ ಟು ಇನ್ಫಿನಿಟಿ ದ ಈಕ್ವೇಷನ್ ಬಿಕಮ್ಸ್, ಇದು 0 ಆಗಿಬಿಡುತ್ತೆ. ಯಾಕೆಂದರೆ ಈ ಇನ್ಫಿನಿಟಿ ಇದೆ, ತುಂಬ ದೊಡ್ಡ ನಂಬರು, ಈ ಕಂಪೇರ್ ಮಾಡಿದ್ರೆ. ಹಂಗಾಗಿ ಈನ ನಾವು ತುಂಬ ನೆಗ್ಲಿಜಬಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅದನ್ನು ಬಿಟ್ಬಿಡ್ತೀವಿ. ಆವಾಗ ಈ ಈಕ್ವೇಷನ್ ಏನಾಗುತ್ತೆ ಅಂದರೆ, ಸೊ ಇದೆಲ್ಲನೂ ನಮಗೆ ಇಷ್ಟು ಯೂನಿಟ್ ಏನಿದೆಯಲ್ಲ ಅದೆಲ್ಲ ಡಿಮಿನಿಷ್ ಆಗಿಬಿಡುತ್ತೆ. ಸೊ ನಿಮ್ಮದು ಈಕ್ವೇಷನ್ ಏನಾಗುತ್ತೆ ಅಂದರೆ ಇನ್ಫಿನಿಟಿ ಇಂಟು ಸೈ ಆಗುತ್ತೆ. ಇದು ನೆಗ್ಲೆಕ್ಟ್ ಅಂತ ಮಾಡಿಕೊಂಡ್ರೆ ನಾವು 0 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಅವಾಗ ಏನಾಗುತ್ತೆ, ಇನ್ಫಿನಿಟಿ ಇಂಟು ದಿಸ್ ಅಂದರೆ ಅದು ಇನ್ಫಿನಿಟಿನೇ ಆಗುತ್ತೆ. ಇನ್ಫಿನಿಟಿ ಇಂಟು ವೇವ್ ಫಂಕ್ಷನ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಈ ವೇವ್ ಫಂಕ್ಷನ್ಗೆ ಏನಿದ್ದಾರೆ ಡಸಂಟ್ ಹ್ಯಾವ್ ಎ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಅದನ್ನು ನಾನು ಹಿಂದಿನ ವೀಡಿಯೋಗಳಲ್ಲಿ ಡೀಟೇಲ್ ಆಗಿ ಈಚ್ ಆ್ಯಂಡ್ ಎವ್ರಿ ಟರ್ಮ್ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಅದನ್ನು ಈ ಈಕ್ವೇಷನ್ ರೀಅರೇಂಜ್ ಮಾಡಿಕೊಂಡ್ರೆ ಇದೇನಿದೆಯಲ್ಲ, ಸೈ ಫಂಕ್ಷನ್ ಏನಿದೆಯಲ್ಲ ಅದೇನಾಗುತ್ತೆ, ಡೆಲ್ಟಾ ಇಂಟು ಸೈ ಆಗುತ್ತೆ. ಬಟ್ ನನಗೆ ವೇವ್ ಫಂಕ್ಷನ್ ಮಾತ್ರ ಬೇಕು. ಹಾಗಾಗಿ ವೇವ್ ಫಂಕ್ಷನ್ನ ತೊಗೊಂಡ್ರೆ 1 ಇಂಟು ಇನ್ಫಿನಿಟಿ, ಇದೇನಾಗುತ್ತೆ, ಈ ವೇವ್ ಫಂಕ್ಷನ್ ಮಾತ್ರ ಬೇಕು ಅಂತಂದರೆ ಈ ಇನ್ಫಿನಿಟಿ ಇಲ್ಲಿಗೆ ಹೋಗುತ್ತೆ. ಆವಾಗ 1/ಇನ್ಫಿನಿಟಿ ಇಂಟು ದಿಸ್ ಫ್ಯಾಕ್ಟರ್ ಬರ್ತಾ ಹೋಗುತ್ತೆ, ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ದಿಸ್ ಪ್ರೂವ್ಸ್ ದಟ್ ನಿಮ್ಮದು ವೇವ್ ಫಂಕ್ಷನ್ ಏನಿದೆಯಲ್ಲ, ದಟ್ ಈಸ್ ಸೈ, ಔಟ್ಸೈಡ್ ದಿ ಬಾಡಿ ಏನಾಗುತ್ತೆ, 0 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ ದ ಪಾರ್ಟಿಕಲ್ ಕೆನಾಟ್ ಗೋ ಔಟ್ಸೈಡ್ ದಿ ಬಾಕ್ಸ್. ಸೊ ನಿಮ್ಮ ಪಾರ್ಟಿಕಲ್ ಏನಾಗಿದೆ, ನಾವು ಕನ್ಫೈನ್ ಮಾಡಿದ್ವಿ, ವಾಲ್ಸ್ ಹತ್ರನೇ ವಾಲ್ ಹಾಕಿ ಇಟ್ಕೊಂಡಿದ್ವಿ. ಹಾಗಾಗಿ ಏನಾಗುತ್ತೆ ಅಂದರೆ ಸೈಜ್ ಕೊಟ್ಟು ನಿಮ್ಮದು ವೇವ್ ಫಂಕ್ಷನ್ ಏನಾಗ್ತಾ ಇದೆ, 0 ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಏನಾಗ್ತಾ ಇದೆ, ನಿಮ್ಮ ವೇವ್ ಫಂಕ್ಷನ್ನು ಡಸ್ ನಾಟ್ ಗೋ ಔಟ್ ಆಫ್ ದಿ ಬಾಕ್ಸ್, ಇಟ್ ವಿಲ್ ಬಿ ಆಲ್ವೇಸ್ ಇನ್ಸೈಡ್ ದಿ ಬಾಕ್ಸ್. ಅದು ಔಟ್ಸೈಡ್ ದಿ ಬಾಕ್ಸ್ ಹೋಗೋಕ್ಕೆ ಸಾಧ್ಯ ಇಲ್ಲ, ಬಾಕ್ಸ್ ಒಳಗಡೆ ಇದೆ ಅಂತ ಇದು ನನಗೆ ಹೋಗುತ್ತೆ. ನೆಕ್ಸ್ಟು ಇನ್ನೊಂದು ಸಿಚುಯೇಷನ್ ತೊಗೊಳ್ಳೋಣ, ವಿತ್ ಇನ್ ದಿ ಬಾಕ್ಸ್. ನಾನು ಹೇಳ್ದಂಗೆ 2 ಥರ ಸಿಚುಯೇಷನ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಒನ್ ಈಸ್ ವಿತ್ ಇನ್ ದಿ ಬಾಕ್ಸ್, ಅದರ್ ಒನ್ ಈಸ್ ಔಟ್ಸೈಡ್ ದಿ ಬಾಕ್ಸ್. ಔಟ್ಸೈಡ್ ದಿ ಬಾಕ್ಸ್ಗೆ ನಾನು ಏನಂತ ಕರಿತೀನಿ, ರೀಜನ್ 1 and 3 ಅಂತ ಹೇಳ್ತೀನಿ, ವೇರ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್ ಇನ್ಫಿನಿಟಿ ಅಂತ ಹೇಳ್ತೀವಿ. ವಿತ್ ಇನ್ ದಿ ಬಾಕ್ಸು ಪೊಟೆನ್ಷಿಯಲ್ ಎನರ್ಜಿ ಏನು ಹೇಳ್ತಿದ್ದೀವಿ ನಾವು, 0 ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಅದೇ ಸ್ಕ್ರಾಡಿಂಜರ್ ಈಕ್ವೇಷನ್ ತೊಗೊಳ್ತೀವಿ, ವಿಚ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ ಒನ್ ಡೈರೆಕ್ಷನ್, ಕೋಆರ್ಡಿನೇಟ್ ಟು ಓನ್ಲಿ ಟು ಎಕ್ಸ್ ಡೈರೆಕ್ಷನ್. ಎಲ್ಲಿ ವಿ ಜಾಗ ಬರುತ್ತಲ್ಲ, ಆ ವಿ ಜಾಗಕ್ಕೆ ನಾವೇನು ಮಾಡ್ತಾ ಇದ್ದೀನಿ, 0 ಹಾಕ್ತೀನಿ. 0 ಹಾಕ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಈಕ್ವೇಷನ್ ಈ ಥರ ಬರುತ್ತೆ. ಈ ಫ್ಯಾಕ್ಟರ್ ಹಾಗೆ ಉಳ್ಕೊಳ್ಳುತ್ತೆ, 8π² m ಇಂಟು ಇ ಸೈ ಫ್ಯಾಕ್ಟರ್ ಡಿವೈಡ್ ಬೈ h² ಹಾಗೆ ಉಳ್ಕೊಳ್ಳುತ್ತೆ. ಬಟ್ ನನಗೆ ಗೊತ್ತಿದೆ 8π² m ಡಿವೈಡೆಡ್ ಬೈ h² ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, k² ಅಂತ ಕರಿತೀವಿ. ಬಿಕಾಸ್ ಒನ್ ಆಫ್ ದಿ ಪಾಸ್ಟುಲೇಟ್ಸ್ ಆಫ್ ದಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ ಅಂದರೆ, ದ ಎನರ್ಜಿ ಇಸ್ ಕಾನ್ಸ್ಟೆಂಟ್ ಅಂತ ಹೇಳುತ್ತೆ. ಹಾಗಾಗಿ ಅದನ್ನು ನಾವೇನಂತ ಮಾಡ್ತೀವಿ, k² ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ದೇರ್ಫೋರ್ 8π² m ಡಿವೈಡೆಡ್ ಬೈ h²ಗೆ ನಾನು k² ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಆವಾಗ ನಂದು ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್ ಏನಾಗುತ್ತೆ, ವೆನ್ ವಿತ್ ಇನ್ ದಿ ಬಾಕ್ಸ್ ಏನಾಗುತ್ತೆ ಅಂದರೆ, k² ಇಷ್ಟನ್ನೆಲ್ಲ ತೆಗೆದ್ಬಿಟ್ಟು ನಾನು ಏನು ಮಾಡ್ತೀನಿ, k² ಇಂಟು ಇ ಇಂಟು ಸೈ ಇಸ್ ಈಕ್ವಲ್ ಟು 0 ಅಂತ ಈಕ್ವೇಷನ್ 3 ಅಂತ ಇಟ್ಕೊಳ್ಳೋಣ. ದ ಜನರಲ್ ಸೊಲ್ಯೂಷನ್ ಫಾರ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಕ್ಯಾನ್ ಬಿ ಗಿವನ್ ಆ್ಯಸ್, ಇದಕ್ಕೆ ಜನರಲ್ ಈಕ್ವೇಷನ್ ನಾನು ಕೊಡ್ತೀನಿ ಅಂತಂದರೆ, a ಇಂಟು ಸೈನ್ kx ಪ್ಲಸ್ b ಇಂಟು ಕಾಸ್ kx ತೊಗೊಳ್ತೀನಿ, ವೇರ್ a and b ಆರ್ ಕಾನ್ಸ್ಟೆಂಟ್. ಡಿಪೆಂಡಿಂಗ್ ಅಪಾನ್ ದಿ ವ್ಯಾಲ್ಯೂಸ್ ಆಫ್ a, b and k and psi, we have many values. ಸೊ ಇದಕ್ಕೆ ನಾನು ಏನು ಮಾಡ್ತಾ ಹೋಗ್ಬೋದು, ಬೇರೆ ಬೇರೆ ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ಬೋದು. ಬಟ್ ಆಲ್ ದಿ ವ್ಯಾಲ್ಯೂಸ್ ಆರ್ ನಾಟ್ ಅಕ್ಸೆಪ್ಟಬಲ್. ಎಲ್ಲ ವ್ಯಾಲ್ಯೂಸು ಅಕ್ಸೆಪ್ಟಬಲ್ ಆಗಲ್ಲ. ಓನ್ಲಿ ದೋಸ್ ವ್ಯಾಲ್ಯೂಸ್ ಆರ್ ಅಕ್ಸೆಪ್ಟಬಲ್ ವಿಚ್ ಗೋಯಿಂಗ್ ಟು ಸ್ಯಾಟಿಸ್ಫೈ ದಿ ಬೌಂಡ್ರಿ ಕಂಡೀಷನ್ psi is equal to 0 at x is equal to 0 or x is equal to a. ಸೊ ನಾವು ಹೆಂಗೆ ಹೇಳ್ತಾ ಇದ್ದೀವಿ, x is equal to 0 to a, ಅಲ್ಲಿಗಷ್ಟೇ ನಮ್ಮದು ಮೂವ್ಮೆಂಟ್ ಆಗ್ತಾ ಇದೆ. ಬೌಂಡ್ರಿ ಕಂಡೀಷನ್ಸ್ ನನಗೇನಿದೆ, x is equal to 0 to a ಇದೆ, ಅದರೊಳಗಡೆಗೆ ಬರುತ್ತಾ ಆ ವ್ಯಾಲ್ಯೂಸ್ ಮಾತ್ರ ನಾನು ಅಕ್ಸೆಪ್ಟಬಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ನಾನು ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಸಿಚುಯೇಷನ್ ಬರುತ್ತೆ, ವಿತ್ ಇನ್ ದಿ ಬಾಕ್ಸ್ ಅಂದರೆ ವಾಲ್ಸಲ್ಲಿದ್ದಾಗ ಏನಾಗುತ್ತೆ, ವಿತ್ ಇನ್ ದಿ ಬಾಕ್ಸ್ ಇದ್ದಾಗ ಏನಾಗುತ್ತೆ.
ಸೊ ಎರಡು ಕಂಡೀಷನ್ ಅಟ್ ಒನ್ ಆಫ್ ದಿ ವಾಲ್ಸ್, ಯಾವುದೋ ಒಂದು ವಾಲಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಆವಾಗ ಸೈಜ್ ಈಕ್ವಲ್ ಟು 0 ಆಗುತ್ತೆ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡ್ರೆ ಈಕ್ವೇಷನ್ 4 ಏನಾಗುತ್ತೆ, ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಈ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ, ಮತ್ತೆ ಈಕ್ವೇಷನ್ 4ಗೆ ಅಪ್ಲೈ ಮಾಡಿದ್ರೆ ಸೈಜ್ ಈಕ್ವಲ್ ಟು ಎ ಸೈನ್ ಎಕ್ಸ್ ಕೆ ಎಕ್ಸ್ ಆಗುತ್ತೆ. ಯಾಕೆ ಅಂದರೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನನಗೆ ಸೈ ವ್ಯಾಲ್ಯೂ ಎಷ್ಟಿದೆ, 0 ಇದೆ ಅಂತ ಹೇಳ್ತೀನಿ. ಬಿಕಾಸ್ ದಟ್ ಇಸ್ ಓನ್ಲಿ ಅಕ್ಸೆಪ್ಟಬಲ್ ವ್ಯಾಲ್ಯೂಸ್ ಯಾವುದು, ಸೈಜ್ ಈಕ್ವಲ್ ಟು 0 ಆಗಬೇಕು, 0 ಹಾಕೊಳ್ತಾ ಇದ್ದೀನಿ. ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ನ 0 ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ನ 0 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ, ಸೈನ್ ಕೆ ಎಕ್ಸ್ ಅಂದರೆ ಸೈನ್ 0 ಅಂದರೆ 0 ಆಗುತ್ತೆ, ಕಾಸ್ 0 ಅಂತಂದರೆ 1 ಆಗುತ್ತೆ. ಸೊ 1 ಇಂಟು ಬಿ ಅಂದರೆ ಬಿ ಆಗುತ್ತೆ, ಇದು 0 ಆಗಿಬಿಡುತ್ತೆ. 0 ಪ್ಲಸ್ ಬಿ ಆರ್ ಬಿ ಇಸ್ ಈಕ್ವಲ್ ಟು 0. ಸೊ ಈ ಬಿ ಇಸ್ ಈಕ್ವಲ್ ಟು 0 ಅಂತ ನಾನು ಏನು ಮಾಡ್ತೀನಿ, ಈ ಈಕ್ವೇಷನ್ಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾಗ ಏನಾಯಿತು, ಇದು ಫುಲ್ ಟರ್ಮ್ ಏನಾಗೋಯ್ತು, ವ್ಯಾನಿಷ್ ಆಗೋಯ್ತು. ಬಿ ಅಂದರೆ 0 ಆಯಿತು. 0 ಇಂಟು ದಿಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿಕಮ್ 0. ದೇರ್ಫೋರ್ ಸೈ ಇಸ್ ಈಕ್ವಲ್ ಟು ದಟ್ಸ್ ವೇವ್ ಫಂಕ್ಷನ್ ಇಸ್ ಈಕ್ವಲ್ ಟು ಎ ಇಂಟು ಸೈನ್ ಕೆ ಎಕ್ಸ್ ಆಯಿತು. ನೋಡೋದಕ್ಕಷ್ಟೇ ತುಂಬ ಡಿಫಿಕಲ್ಟ್ ಅನಿಸುತ್ತೆ, ಕಷ್ಟ ಅನಿಸುತ್ತೆ. ಓನ್ಲಿ ಫ್ಯೂ ಸ್ಟೆಪ್ಸ್ ಆರ್ತೆ, ಆ ಒಂದು 5-6 ಇದೆ, ಅದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಈಗ ಏನು ಮಾಡ್ತೀನಿ, ನಾನು ಒಂದು ವಾಲಲ್ಲಿ ಏನಾಯಿತು ಅಂತ ಕನ್ಸಿಡರ್ ಮಾಡಿಕೊಂಡೆ. ಒಂದು ವಾಲಲ್ಲಿ ನನಗೆ ಏನಿದೆ, ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ಇನ್ನೊಂದು ವಾಲಲ್ಲಿ ಏನಾಗಿದೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡ್ತೀನಿ, ನಾನೀಗ ಎಗೆ ಹಾಕ್ತೀನಿ. ಅದೇ ಈಕ್ವೇಷನ್ ಅಪ್ಲೈ ಮಾಡ್ತೀನಿ. ಅದೇ ಈಕ್ವೇಷನ್ ಅಪ್ಲೈ ಮಾಡಿದ್ರೆ ನನಗೇನಾಗುತ್ತೆ ಅಂದರೆ ಸೈಜ್ ಈಕ್ವಲ್ ಟು 0 ಎ ಇಂಟು ಕೆ ಎ ಹಾಕ್ಕೊಳ್ತೀನಿ. ಬಿಕಾಸ್ ಎಕ್ಸ್ ಏನಿದೆ ನನಗಿಲ್ಲಿ ಎ ಆಗಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲೇನಾಯಿತು, ಎ ಸೈನ್ ಕೆ ಎ ಇಸ್ ಈಕ್ವಲ್ ಟು 0 ವಿಚ್ ಇಸ್ ಈಕ್ವಲ್ ಟು ಸೈನ್ ಎನ್ ಪೈ ಅಂತ ಹೇಳ್ತೀನಿ. ಬಿಕಾಸ್ ಸೈನ್ 180 ಇಸ್ ಈಕ್ವಲ್ ಟು 0 ಆರ್ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಈ ರೀತಿ ಆಗ್ತಾ ಇದೆ. ಅವಾಗ ಇದೇನಾಯಿತು, ಕೆ ಸೈನ್ 180 ಡಿಗ್ರಿ ಏನಾಯಿತು, 0 ಆಯಿತು. ಅಥವಾ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಕೆ ಎ ಇಸ್ ಈಕ್ವಲ್ ಟು ಎನ್ ಇಂಟು ಪೈ ಅಂತ ಮಾಡ್ಕೊಳ್ತೀನಿ, ವೇರ್ ಎನ್ ಇಸ್ ದಿ ಕ್ವಾಂಟಮ್ ನಂಬರ್ಸ್. ಅದೇ ಥರ ಕೆ ಇಸ್ ಈಕ್ವಲ್ ಟು ಎನ್ ಪೈ ಬೈ ಎ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಇದನ್ನು ನಾನು ಏನು ಮಾಡ್ತೀನಿ, ಈಕ್ವೇಷನ್ 5ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆವಾಗ ಸೈ ಇಸ್ ಈಕ್ವಲ್ ಟು ಎ ಇಂಟು ಸೈನ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಆಗುತ್ತೆ. ಇದಕ್ಕೆ ಏನು ಮಾಡಿದೆ ನಾನು, ಎಲ್ಲಿ ನನಗೆ ಎ ವ್ಯಾಲ್ಯೂ ಇದೆಯಲ್ಲ, ಕೆ ವ್ಯಾಲ್ಯೂ ಏನಾಯಿತು, ಇಲ್ಲಿ ಕೆ ವ್ಯಾಲ್ಯೂ ಏನಿದೆಯಲ್ಲ ಎನ್ ಪೈ ಬೈ ಎ ಅಂತ ನಾನು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ. ವೇರ್ ಎನ್ ಇಸ್ ಈಕ್ವಲ್ ಟು 1 2 3. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಈಕ್ವೇಷನ್ ಅಂದರೆ, ಇಟ್ ಗಿವ್ಸ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಐಗನ್ ಫಂಕ್ಷನ್ ದಟ್ ಈಸ್ ಸೈ ಅಲೋಡ್ ಸೊಲ್ಯೂಷನ್ ಆಫ್ ಈಕ್ವೇಷನ್ 3. ಸೊ ಈಕ್ವೇಷನ್ 3 ನಾವು ಏನು ಬರ್ಕೊಂಡಿದ್ವಲ್ಲ ಅದಕ್ಕೆ ಇದು ಅಲೋಡ್ ಸೊಲ್ಯೂಷನ್. ಬಿಕಾಸ್ ಎಲ್ಲ ವ್ಯಾಲ್ಯೂಸ್ ಆರ್ ನಾಟ್ ಅಕ್ಸೆಪ್ಟಬಲ್, ಓನ್ಲಿ ಫ್ಯೂ ವ್ಯಾಲ್ಯೂಸ್ ಆರ್ ಅಕ್ಸೆಪ್ಟಬಲ್. ದಿಸ್ ಇಸ್ ದಿ ಒನ್ ಈಕ್ವೇಷನ್ ಇನ್ ವಿಚ್ ಇಟ್ ಗೋಯಿಂಗ್ ಟು ಅಕ್ಸೆಪ್ಟ್. ಅಂದ್ರೇನು, ಎನ್ ಇಸ್ ಈಕ್ವಲ್ ಟು 0 ನಾವಿಲ್ಲಿ ತೊಗೊಂಡಿಲ್ಲ, ಏನನ್ನು ಏನು ಮಾಡ್ತಾ ಇದ್ದೀವಿ, 1 2 3 4ನ ತೊಗೊಳ್ತಾ ಇದ್ದೀವಿ. ಎನ್ ಇಸ್ ಈಕ್ವಲ್ ಟು 0 ಅಂತಂದರೆ ವೇವ್ ಫಂಕ್ಷನ್ ಸೈ ಇಸ್ 0 ಎವ್ರಿವೇರ್ ಇನ್ಸೈಡ್ ದಿ ಬಾಕ್ಸ್. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಬಿಕಾಸ್ ದ ಪಾರ್ಟಿಕಲ್ ಇಸ್ ಟೇಕನ್ ಇನ್ಸೈಡ್ ದಿ ಬಾಕ್ಸ್. ದಸ್ ಎನ್ ಕೆನಾಟ್ ಬಿ ಈಕ್ವಲ್ ಟು 0. 0 ಅಂತ ನಾವು ತೊಗೊಳಕ್ಕಾಗಲ್ಲ, ಯಾವುದೋ ಒಂದು ಪೊಸಿಷನಲ್ಲಿ ಅದು ಇದೆ. ಹಾಗಾಗಿ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಹಾಗಾಗಿ ನಾವು ಎನ್ಗೆ ನಾವು 0 ವ್ಯಾಲ್ಯೂನ, ಇದು ಒಂದು ಟರ್ಮ್ ಆಯಿತು. ಇನ್ನೊಂದು ಥರ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ದ ಎಕ್ಸ್ಪ್ರೆಷನ್ ಫಾರ್ ದಿ ಐಗನ್ ವ್ಯಾಲ್ಯೂ ಆಫ್ ದಿ ಎನರ್ಜಿ ಮೇ ಬಿ ಒಬ್ಟೈನ್ಡ್ ಆಸ್ ಫಾಲೋಸ್: 8 pi squared m h e ಇಂಟು ಸೈ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ಡ್ ಇದೆ. ಅದ್ರ ಬದಲು ನಾನು ಇನ್ ಟರ್ಮ್ಸ್ ಆಫ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ನಾಟ್ ಇನ್ ಟರ್ಮ್ಸ್ ಆಫ್ ಐಗನ್ ವ್ಯಾಲ್ಯೂ. ವೇವ್ ಫಂಕ್ಷನ್ ಥರ ಮಾಡ್ತಾ ಇಲ್ಲ, ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆವಾಗ ಸಬ್ಸ್ಟಿಟ್ಯೂಟಿಂಗ್ ಕೆ, ನಮ್ಗೆ ಆಲ್ರೆಡಿ ಕೆ ವ್ಯಾಲ್ಯೂ ಬಂದಿದೆ. ಆ ಕೆ ವ್ಯಾಲ್ಯೂ ನಾನು ಏನು ಮಾಡ್ತೀನಿ, ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನಾಗುತ್ತೆ, ಇ ಇಸ್ ಈಕ್ವಲ್ ಟು ಎನ್ ಸ್ಕ್ವೈರ್ಡ್ ಹೆಚ್ ಸ್ಕ್ವೈರ್ಡ್ ಡಿವೈಡೆಡ್ ಬೈ 8 ma ಸ್ಕ್ವೈರ್ಡ್ ಆಗುತ್ತೆ. ಇದು ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಕೆ ಸ್ಕ್ವೈರ್ಡ್ದು ವ್ಯಾಲ್ಯೂನ ನಾವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಕೆ ನನಗೆ ಆಲ್ರೆಡಿ ಹಿಂದಿನ ಸ್ಲೈಡಲ್ಲಿ ತೋರಿಸಿದೆ. ವ್ಯಾಲ್ಯೂ ಆಫ್ ಕೆ ಬಂದಿದೆ. ಆ ಕೆನ ನಾನೇನು ಮಾಡ್ತೀನಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎನ್ ಪೈ ಬೈ ಎ ಅಂತ ಇದೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದನ್ನು ಮಾಡಿ ಡಬಲ್ ಮಾಡ್ಕೊಳ್ತೀನಿ. ಅದು ಕೆ ವ್ಯಾಲ್ಯೂ ಆಯಿತು. ನನಗೇನು ಬೇಕು, ಕೆ ಸ್ಕ್ವೈರ್ಡ್ ಬೇಕು. ಹಾಗಾಗಿ ಎನ್ ಸ್ಕ್ವೈರ್ಡ್ ಪೈ ಸ್ಕ್ವೈರ್ಡ್, ಈ ಎಚ್ ಸ್ಕ್ವೈರ್ಡ್ ಹಾಗೆ ಇದೆ, ಹಾಗೆ ಉಳ್ಕೊಳ್ತೀನಿ. ಡಿವೈಡೆಡ್ ಬೈ ಇದು ಎ ಸ್ಕ್ವೈರ್ಡ್ ಬಂತು. ನೆಕ್ಸ್ಟ್ 8 pi squared m ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನನಗೇನಾಯಿತು, ಎನ್ ಸ್ಕ್ವೈರ್ಡ್ ಹೆಚ್ ಸ್ಕ್ವೈರ್ಡ್ ಡಿವೈಡೆಡ್ ಬೈ 8 ma ಸ್ಕ್ವೈರ್ಡ್ ಆಯಿತು. ದಿಸ್ ಇಸ್ ದ ಐಗನ್ ವ್ಯಾಲ್ಯೂ ಫಾರ್ ದಿ Schrödinger equation in one dimension with respect to energy.
ಅವಾಗ ಏನಾಯ್ತಿದು n² h² ಡಿವೈಡೆಡ್ ಬೈ 8 ma² ಆಯಿತು. E corresponds to energy of a particle in one dimensional box. Its value is quantized. n can have non-zero integral values. n is equal to 1 2 3. 0 ಆಗಕ್ಕೆ ಸಾಧ್ಯ ಇಲ್ಲ, non-zeroನೇ ಬೇಕಾಗತ್ತೆ. The energy levels are inversely proportional to ma². The energy levels are inversely proportional to ma². Thus, if the particle are heavy or if the box is large, the energy levels are very close to one another. In such cases, quantization may not be obvious. On the other hand, when the m and a correspond to atomic dimension, quantization can be detected experimentally. So ನಾವು ಏನು ಮಾಡ್ತಾ ಇದ್ದೀವಿ, Schrödinger equation with respect to ವೇವ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಎರಡನ್ನೂ ಮಾಡಿದ್ವಿ. ವಿತಿನ್ ಬಾಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ವಿತಿನ್ ದಿ ಬಾಕ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ potential energy and it going to have the non-integral values 1 2 3 4. Thank you, all the best.